ಈ ಮಸೀದಿಯನ್ನು ಸ್ವಾಮೀಜಿಗಳು ಉದ್ಘಾಟನೆ ಮಾಡಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ನಾನಿದ್ದೀನಿ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿ ಗ್ರಾಮದಲ್ಲಿ. ಈ ಮಸೀದಿಯನ್ನು ಸ್ವಾಮೀಜಿಗಳು ಅಂದರೆ ರಾಜ್ಯಕ್ಕೆ ಪ್ರಸಿದ್ಧಿಯಾಗಿರುವಂಥ ಕೋಡಿ ಮಠದ ಶ್ರೀ ಶಿವರಾಜೇಂದ್ರ ಸ್ವಾಮೀಜಿಗಳು ಉದ್ಘಾಟನೆ ಮಾಡಿದ್ದಾರೆ. ಈ ಬಗ್ಗೆ ಸ್ವಾಮೀಜಿಗಳು ಹೇಳ್ತಾರೆ, ಇಲ್ಲಿಯ ಜನಗಳೇನು ಹೇಳ್ತಾರೆ, ಬನ್ನಿ ಕೇಳೋಣ. ಎಲ್ಲಿ ಹೋದರೂ ಜಾತಿಯ ಹಾವಳಿ ಮಿತಿಗೆ ಇರ್ತಾರೆ. ಜನರು ಜಾತೀಯತೆಯಿಂದ ಹೊರಗೆ ಬರೋಕ್ಕೆ ದಾರಿ ಇದ್ದರೂ ಸಹಿತ ಸಂಕುಚಿತ ಭಾವನೆಯಿಂದ ಅದು ಬರ್ತಾ ಇದೆ. ಯಾವುದೇ ಜನಾಂಗ ಇರಲಿ, ಎಲ್ಲ ಧರ್ಮಗಳು ಜಾತಿಯನ್ನು ಬಿಡ್ರಿ, ನೀತಿಯನ್ನು ಇಟ್ಕೊಳ್ರಿ, ದೈವ ಮನುಷ್ಯರಾಗ್ರಿ, ಸತ್ಯವನ್ನು ಹೇಳ್ತಾ ಇದ್ದಾರೆ. ಅನೇಕ ಜನಗಳು ಸಂಕುಚಿತವನ್ನು ಆಗ್ತಾ ಇದ್ದಾರೆ. ಅದು ದೇಶಕ್ಕೆ ಅಪಾಯಕಾರಿಯಾಗಿರ್ತದೆ. ಇವತ್ತು ನಮ್ಮ ಹಾರನಹಳ್ಳಿಯೊಳಗೆ ಈ ಒಂದು ಮಸೀದಿಯಾಗಿರ್ತಕ್ಕಂಥದ್ದು ಸರ್ವ ಜನಾಂಗದ ಸುಖಸ್ಫೂರ್ತಿಯಿಂದ ಎಲ್ಲರಿಗೂ ಆದರ್ಶವಾಗಲಿ. ಮೊಹಮ್ಮದ್ ಪೈಗಂಬರವರ ತತ್ವ ಸಿದ್ಧಾಂತ ಮುಖಾಂತರ ಈ ಜನ ಮುಂದಾಗಲಿ, ಎಲ್ಲರಿಗೂ ಸುಖ ಶಾಂತಿ ಕೊಡಲಿ ಅಂತ ಒಂದು ಇತಿಹಾಸ ಆಯಿತು. ಒಂದು ಮುಸ್ಲಿಂ ಮಸೀದಿಯನ್ನು ಉದ್ಘಾಟನೆ ಮಾಡೋಕ್ಕೆ ಲಿಂಗಾಯತ್ ಮಠದ ಸ್ವಾಮಿ ಬಂದು ಉದ್ಘಾಟನೆ ಮಾಡಿದರು ಅಂತ ಹೇಳಿದ್ರೆ ಇಡೀ ಭಾರತ ದೇಶಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕೊಟ್ಟಿದ್ದು. ಆ ಸಂದೇಶ ಹಾಸನ ಜಿಲ್ಲೆ ಜನಕ್ಕೆ ನಾನು ಅಭಿನಂದಿಸ್ತೇನೆ. ಉತ್ತಮವಾದಂಥ, ಯಾಕಂದರೆ ಹಾಸನ ಭಾರಿ ದೊಡ್ಡ ರೆವಲ್ಯೂಷನರಿ ಜಿಲ್ಲೆ. ಇಲ್ಲಿ ಇಲ್ಲದೇ ಇರೋ ಪೊಲಿಟಿಕಲ್ ಪಾರ್ಟಿ ಯಾವುದೂ ಇಲ್ಲ. ಇಂಡಿಯಾದಲ್ಲಿ ಎಷ್ಟು ಪಾರ್ಟಿ ಇದೋ ಅದು ಬ್ರಾಂಚ್ ಹಾಸನದಲ್ಲಿದೆ. ಅಂಥ ರೆವಲ್ಯೂಷನರಿ ಜಿಲ್ಲೆ ಇದು. ಪರಿವರ್ತನೆ ಮತ್ತು ಬದಲಾವಣೆ ಮಾಡತಕ್ಕಂಥ ಜಿಲ್ಲೆ. ಇವತ್ತು ಕರ್ನಾಟಕಕ್ಕೆ ಒಂದು ಮಾರ್ಗದರ್ಶನ ಕೊಟ್ಟಿದೆ. ಮುಂದೆ ಒಳ್ಳೆಯದಾಗಲಿ. ಭಾರಿ ಸಂತೋಷ. ಇಂಥ ಸಣ್ಣ ಊರಿನಲ್ಲಿ ಇಂಥ ಅದ್ಭುತವಾದಂಥ ಕಟ್ಟಡ. ದುಡ್ಡಿರೋದ್ರ ಇತರ ಪ್ರಯೋಜನ ಇಲ್ಲ, ಮನಸ್ಸಿರಬೇಕು. ಜೈಸಿ ನಿಯತ್ ವೈಸಿ ಬರ್ಕತ್. ಇವತ್ತು ಈ ಊರಿನ ಜನ ಎಲ್ಲರೂ ಸೇರಿ ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಹುತೇಕವಾಗಿ ಈ ಜಿಲ್ಲೆಯಲ್ಲಿ ಇಷ್ಟು ರೂಪವಂತವಾಗಿರ್ತಕ್ಕಂಥ ಮಸೂತಿ ನಾವು ನೋಡಿಲ್ಲ. ಮುಂದೆ ಇನ್ನೂ ಅನೇಕ ಕಡೆ ಆಗಲಿ ಅಂತ ಹಾರೈಸ್ತೇನೆ. ಇವತ್ತು ಭಿಕ್ಷೆ ಎತ್ತಿ ಮಕ್ಕಳಿಗೆ ದಾಸೋಹ ಕೊಟ್ಟು ಅವರಿಗೆ ಅನ್ನದ ದಾಸೋಹ, ವಿದ್ಯೆಯ ದಾಸೋಹ, ಇವೆರಡೂ ಇವತ್ತು ಎಲ್ಲಾದ್ರೂ ನಡೀತಾ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ. ಇದೇ ಸೂಫಿ ಸಂತರ ಪರಂಪರೆ, ಇದೇ ಶರಣರ ಪರಂಪರೆ. ಇವತ್ತು ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಕಾರಣ ಊರಲ್ಲೊಂದು ಸಾವಾಗಿದೆ. ಇದೊಂದು ಶೋಕ ಸಭೆ ಮಾಡಿ ಅವರಿಗೆ ಅವ್ರ ಬಗ್ಗೆ ಪ್ರಾರ್ಥನೆ ಮಾಡಿ ಹೋಗೋಣ ಅಂತೇಳಿ ಸ್ವಾಮಿಗಳು ಶಿವಲಿಂಗೇಗೌಡರು ಹೇಳಿದ್ರು. ಶಿವಲಿಂಗೇಗೌಡರು ಶಾಸಕರು. ನಾನು ಅದೇ ಮಸೀದಿಯಲ್ಲಿ ಹೇಳ್ತಾ ಇದ್ದೆ, ಗಂಡಿಮಠದ ಶಾಸಕ ಅರಸೀಕೆರೆಯಲ್ಲಿ ಒಕ್ಕಲಿಗರು ಗೆದ್ದು ಬರಬೇಕು ಅಂದ್ರೆ ಸಾಧ್ಯ ಇಲ್ಲ. ಅದು ಮೆಜಾರಿಟಿ ಲಿಂಗಾಯತರ ಜಾಗದಲ್ಲಿ ಶಿವಲಿಂಗೇಗೌಡ ಗೆದ್ದಿರ್ಬೇಕಾರೆ ನಾ ಹೇಳಿದ ಉತ್ತರ ಮಕ್ಕಳು ಅವ್ರ ಹೆಸರೇ ಶಿವಲಿಂಗ ಅಂತ ಇರ್ಬೇಕಾರೆ ಅವ್ರಿಗಿಂತ ದೊಡ್ಡ ಲಿಂಗಾಯತ ಯಾರು? ಆನವಾಳ ನಂಜಪ್ಪನವ್ರ ಎಲೆಕ್ಷನ್ ಮಾಡಿದ್ದೇನೆ, ನಾನು ಮಿಲ್ಟ್ರಿ ಸಿದ್ದಪ್ಪನ ಎಲೆಕ್ಷನ್ ಮಾಡಿದ್ದೇನೆ, ಹಾರನಹಳ್ಳಿ ರಾಮಸ್ವಾಮಿ ಅವ್ರು ನಿಂತಾಗ ಪರಮೇಶ್ವರ್ ಎಲೆಕ್ಷನ್ ಮಾಡಿದ್ದೇನೆ. ಸುಮಾರು ಎಲೆಕ್ಷನ್ಗಳನ್ನ ಅರಸೀಕೆರೆಯಲ್ಲಿ ದೇವರಾಜ ಅರಸ್ ಕಡೆ ಭಾಷಣ ಒಂದ್ ಕಡೆ, ನನ್ನ ಕಡೆ ಭಾಷಣ, ನಾನೊಂದ್ ಕಡೆ. 12ನೇ ವಯಸ್ಸಿನಲ್ಲಿ ಶುರು ಮಾಡಿರ್ತಕ್ಕಂಥದ್ದು ನಾವು. ನಾನು ವಿದ್ಯೆ ಕಲ್ತಿದ್ದು ಸಿರಿಗೆರೆ ಮಠದಾಗ.
30 ಜನ ಮುಸಲ್ಮಾನರ ಹುಡುಗರಿದ್ವಿ ನಾವು ಅಲ್ಲಿ. ಕುರಾನ್ ಓದೋ ಅವಕಾಶನ ಮಠದಾಗಿತ್ತು. ಶಿವಕುಮಾರ ಸ್ವಾಮಿಗಳು ಅನ್ನದ ದಾಸೋಹ ಕೊಟ್ಟು 30 ಜನ ಹುಡುಗರಿಗೆ ಕುರಾನ್ ಮತ್ತು ವಿದ್ಯೆ. ಇವತ್ತು ದಾಸೋಹದ ಕಾಳಗಳು ನಮ್ಮ ದೇಹದಲ್ಲಿ ಅದಾವ. ವರ್ಷಕ್ಕೆ 5 ಚೀಲ ಕಾಳ ಇವತ್ತು ನಾವು ಮಠಕ್ಕೆ ಕಳಿಸ್ತಾ ಇದ್ದೀವಿ. ಈ ಪಾರಂಪರೆ ಕರ್ನಾಟಕ ರಾಜ್ಯ. ಇವತ್ತು ಕೋಡಿ ಮಠ ಕರ್ನಾಟಕದಲ್ಲ, ಭಾರತ ದೇಶದಲ್ಲೇ. ಇಲ್ಲಿಂದ ಒಂದು ವಾಕ್ಯ ಬಂತು ಅಂತ ಹೇಳಿದ್ರೆ 100 ಅದು ಶತಸಿದ್ಧ. ಅದು ಯಾವ ಪುಣ್ಯಾತ್ಮರ ಓಲೆ ಬರೆದಿಟ್ಟು ಹೋಗಿದಾರೋ ಗೊತ್ತಿಲ್ಲ, ಕ್ಲೀನಾಗಿ ಬರುತ್ತದ್ರಲ್ಲಿ. 72ನೇ ಇಸ್ವಿಯಲ್ಲಿ ನಾನು ಬಂದಾಗ ನಾನು ವೀರೇಂದ್ರ ಪಾಟೀಲ್ ಬಂದು ಹೊತ್ತಿಗೆ ಓದಿಸಿದ್ವಿ ಇದೆ. ಆವಾಗ ಓದಿಕೆ ಬಂತು, ಜಗಜೀವರಾಮ ಹೊರಬರುವ. ಜಗಜೀವನ್ ರಾಮ್ ಎಲ್ಲಿ? ಆ ಹೊತ್ತಿಗೆ ಬಂದಿದ್ದು ಯಾವಾಗ? ಜಗಜೀವನ್ ರಾಮ್ ಅವಾಗ ರಾಜೀನಾಮೆ ಕೊಟ್ಟು CMD ಮಾಡಿದರು. ಆವಾಗ ವೀರೇಂದ್ರ ಪಾಟೀಲ್ಗೆ ಅಪ್ಪಣೆ ಆಯ್ತು, 173 ಸ್ಥಾನಗಳನ್ನು ಪಡೆಯುವರಿ, ಕರ್ನಾಟಕದ ಮುಖ್ಯಮಂತ್ರಿ ಆಗುವಿರಿ ಅಂತ. ಅದೇ ರೀತಿ ವೀರೇಂದ್ರ ಪಾಟೀಲರು 173 ಸ್ಥಾನ ಬಂತು, ಅವರು ಮುಖ್ಯಮಂತ್ರಿ ಆದರು. ಇವತ್ತು ಸಂತೋಷ, ನನಗೂ ಅಪ್ಪಣೆ ಆಗಿದೆ, ಜಯ ಸಿಗುತ್ತೆ ಅಂತ. ಗುಂಪು ಕಟ್ತೀಯ ಮತ್ ಸಾಗರದಲ್ಲೇ ಸೇರ್ತೀಯ ಅಂತ ಹೇಳಿದ್ರೆ ಒಂದು ಕಟ್ಟಬೇಕು ಅಂತ. ಯಾಕೆಂತ ಹೇಳಿದ್ರೆ ಇವತ್ತು ನಾವು ಮುಸ್ಲಿಂ ಸಮಾಜ 1,30,00,000 ಸಮಾಜ ಇದೆ. ನಾನು ಸಿದ್ದರಾಮಯ್ಯ ಅದೇ ಹೇಳ್ತೀನಿ, 7% ಕುರುಬರು ನೀವು ಆಗಿರಿ, 21% ಸಾಗರ ಯಾಕಾಗಬಾರ್ದು? ಇವತ್ತು ರಾಜಕಾರಣದಲ್ಲಿ ಪ್ರತಿಯೊಬ್ಬರು ಒಬ್ಬ ದಲಿತನು ಮುಖ್ಯಮಂತ್ರಿ ಆಗಬೇಕು. ನಾನು ಹೇಳಿದೆ, ಎಂದು ವಿಧಾನಸೌಧ ಹೋಗಿ ಬಸವಸೌಧ ಆಗತ್ತೋ ಅಂದೇ ಕರ್ನಾಟಕ ರಾಜ್ಯಕ್ಕೆ ಶುಭಗಳಿಗೆ ಬರುತ್ತೆ ಅನ್ನೋಕ್ಕಿಂತ ಮಾತನ್ನ ಸ್ಪಷ್ಟವಾಗಿ ಸಾರಿ ಹೇಳಿದ್ದೀವಿ ನಾವು. ಆದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ, ಬಸವಣ್ಣನವರ ಸಿದ್ಧಾಂತ, ಟಿಪ್ಪು ಸುಲ್ತಾನರ ಕೆಚ್ಚು, ಇದು 3 ಸೇರ್ತು ಅಂತ ಹೇಳಿದ್ರೆ ಇದಕ್ಕಿಂತ ದೊಡ್ಡದು ಯಾವುದು ಆಗ್ಬೇಕಾದಂತದಿಲ್ಲ. ಇವತ್ತು ವೇದಿಕೆ ಮೇಲೆ ನೋಡ್ರಿ, ಲಿಂಗಾಯತರು, ಒಕ್ಕಲಿಗರು, ದಲಿತರು, ಸಾಬರು ಎಲ್ಲರ ಒಂದು ಸಂಗಮ ನೋಡಿದ್ರೆ, ಇದನ್ನ ಹಾಕಿ ಜ್ಯೂಸ್ ಮಾಡಿ ಕುಡಿದು ಬಿಟ್ರೆ ಅದೇ ಭಾರತ ದೇಶದ ಪಾನರಸ, ಅದೇ ಪಾನ. ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಒಳ್ಳೆಯದು ಶುಭವಾಗಲಿ ಅಂತ ಹೇಳಿ ಹಾರೈಸ್ತಾ ಮುಸ್ಲಿಂ ಭಾಳ ಮೇರೆ ಈ ದರ್ಖಾಸ್ತ್, ಹಿಂದೂ ಮುಸಲ್ಮಾನ್ ಕ್ರೈಸ್ತರೆಲ್ಲ ಒಂದೇ ಅಂತಕ್ಕಂಥ ಗೀತೆಯನ್ನ ಮಹಾತ್ಮ ಗಾಂಧೀಜಿಯವರು ಆಡಿ ಇವತ್ತು ದೈವಾಧೀನರಾಗಿದ್ದಾರೆ. ಈ ದೇಶಕ್ಕೆ ಆದರ್ಶ ಪುರುಷರಾಗಿದ್ದಾರೆ. ನಾವು ಅದನ್ನೇ ವಿಶ್ವಸಂಸ್ಥೆಯಲ್ಲಿ ಹೇಳಿದ್ದೇವೆ, ಇಡೀ ಪ್ರಪಂಚದಲ್ಲಿ ಸಾರಿದ್ದೇವೆ. ನಮ್ದು ಜಾತ್ಯತೀತ ರಾಷ್ಟ್ರ, ನಾವು ಎಲ್ಲ ಸಮಾಜಗಳನ್ನ, ಎಲ್ಲ ಜಾತಿಗಳನ್ನ ಒಂದುಗೂಡಿಸಿಕೊಂಡು ಈ ಭಾರತ ದೇಶವನ್ನು ಕಟ್ತೇವೆ ಅಂತಕ್ಕಂಥದ್ದನ್ನ ಅವತ್ತಿನ ನಮ್ಮ ಪ್ರಬುದ್ಧರು ಇಡೀ ವಿಶ್ವಸಂಸ್ಥೆಯಲ್ಲಿ ಗ್ಯಾರಂಟಿಯನ್ನು ಕೊಟ್ಟುವರಿಲ್ಲ. ಇಂಥ ವ್ಯವಸ್ಥೆ ಇರ್ತಕ್ಕಂಥ ಈ ಭಾರತ ದೇಶದಲ್ಲಿ ಯಾವುದೇ ಕ್ಷುಲ್ಲಕ ರಾಜಕಾರಣಕ್ಕೆ ನಾವು ಅಂಜಬಾರದು. ಎಚ್ಚರಿಕೆಯಿಂದ ನಮ್ಮ ಸಿದ್ಧಾಂತ, ನಮ್ಮ ತತ್ವ, ಈ ಏನು ಆದರ್ಶಗಳು ಅವರವರ ಸಮಾಜ, ಅವರು ಅಲ್ಲ. ನೀವು ಭಗವಂತನ ಒಬ್ಬನ್ನೇ, ಅಲ್ಲನೊಬ್ಬನ್ನೇ ಭಗವಂತ ಅಂತೇಳಿ ಕೈ ಮುಗಿತೀರಿ. ನಾವು ಆ ಭಗವಂತನನ್ನ ನಾನಾ ರೂಪದಲ್ಲಿ ನೋಡ್ತೇವೆ. ಎಷ್ಟು ಜನ ಭಗವಂತರು, ಆ ದೇವರ ರೂಪಗಳಿದೆ ಅಂತಕ್ಕಂಥದ್ದೇ ಗೊತ್ತಿಲ್ಲ. ಅಷ್ಟು ರೂಪದಲ್ಲಿ 3 ಕಲ್ಲಿಟ್ಟಿ ಅದಕ್ಕೆ ಅಷ್ಟು ಕುಂಕುಮ ಹಚ್ಚಿ ಆ ಕಲ್ಲುಗಳಿಗೆ ಭಗವಂತ ಅಂತೇಳಿ ಕೈ ಮುಗಿತಕ್ಕಂಥ ಸಿದ್ಧಾಂತದವರು ನಾವು. ಯಾರಿಗ್ಯಾರು ಮನೆಯಲ್ಲಿ ಕಷ್ಟ ಬಂದ್ರೆ ಅಮ್ಮನಾರಚ್ಚ ಅಂತ ಮಾಡೋದು ನಮ್ಮಲ್ಲಿ. ಅವ್ರನ್ನ ಮನೆಗೆ ಅನ್ನಕ್ಕೆ ಬಂದರೆ ಅವ್ರು ನೋಡಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ತೋಟದ ಮೇಲೆ ಹೋಗಿ 2 ಕೋಳಿ ಕೂದು ಅದಕ್ಕೆ 3 ಕಲ್ಲು, ಗೋರಿ ಕಲ್ಲು ತಂದು ಒಂದು ದಿಂಡು ಮಾಡಿ, ಆ ದಿಂಡಿಗೆ 3 ಕಲ್ಲಿಟ್ಟು
ಆ 3 ಕಲ್ಲಿಗೆ ನಾಮ ಬಳೆದು ತಾಯಿ ಹುಟ್ಟೋಗವ ಕಷ್ಟ ಪಡ್ಬಡ್ಕಣವ ಅಂತ ಹೇಳಿ ಪೂಜಿಸ್ತಕ್ಕಂಥ ಪದ್ಧತಿ ಅಂಥ ಬಹುಮುಖ ಭಗವಂತ ದೇವರುಗಳನ್ನು ನಂಬಿ ನಮ್ಮ ಜೀವನವನ್ನು ಮಾಡಿದಂಥವ್ರು ನಾವು. ಅದೇ ರೀತಿ ನಾವು ಹೋಗೋಣ. ಅವರು ಭಗವಂತ ಒಬ್ಬೇ ಅಲ್ಲ, ಒಬ್ಬನೇ ಅಂತೇಳಿ ಅವರ ಸಿದ್ಧಾಂತದಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಅವ್ರು ಹಂಗೋಗ್ಲಿ. ಯೇಸು ಮಾನವ, ಆ ಮಾನವ ಕುಲದಲ್ಲಿ ಹುಟ್ಟಿ ಮಾನವನಾಗಿ ಜನಿಸಿ ಆ ಮಾನವನನ್ನೇ, ಆ ಮನುಷ್ಯರನ್ನೇ, ಯೇಸುವನ್ನೇ ದೇವರು ಅಂತ ಹೇಳಿ ಕ್ರಿಶ್ಚಿಯನ್ಸು ಪರಿಪಾಲನೆ ಮಾಡ್ತಾ ಇದ್ದಾರೆ. ಅವರಿಗೆ ಅವರ ಸಿದ್ಧಾಂತವೇ ಲಭಿಸ್ಲಿ. ಈ ರೀತಿ ಎಲ್ಲ ಸಮಾಜಗಳನ್ನು ಹೊಂದಿರತಕ್ಕಂಥ ಎಲ್ಲ ರೀತಿಯ ವಿಭಿನ್ನವಾದ ಸಂಸ್ಕೃತಿ, ಆಚರಣೆ, ವಿಚಾರಗಳು, ನಮ್ಮ ಆಚರಣೆಯನ್ನು ನಾವು ಮಾಡೋಣ, ಅವರ ಆಚರಣೆಯನ್ನು ಅವ್ರು ಮಾಡಲಿ. ಎಲ್ಲರೂ ಒಂದಾಗಿ ಈ ಭವ್ಯ ಭಾರತವನ್ನು ಕಟ್ಟಿ ಇಡೀ ಪ್ರಪಂಚದಲ್ಲಿ ಮೊದಲನೇ ಸ್ಥಾನಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಾಗಿ ದುಡಿಯೋಣ. ಅವತ್ತು ನಾವು ಇವತ್ತು ಇಂಡಿಯಾ ದೇಶವನ್ನ ಒಂದು ಸದೃಢ ಭಾರತ ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಅಮೆರಿಕಕ್ಕೂ ಬೀಟ್ ಮಾಡಬಹುದು, ಚೈನಾಕ್ಕೂ ಬೀಟ್ ಮಾಡಬಹುದು, ಯಾವ ದೇಶಕ್ಕೆ ಬೇಕಾದ್ರೂ ಬೀಟ್ ಮಾಡಬಹುದು. ಯಾಕೆ ಅಂದ್ರೆ ಇಡೀ ಪ್ರಪಂಚದಲ್ಲಿ ಮಾನವ ಸಂಪತ್ತನ್ನ ಆ ಭಗವಂತ ನಮಗೆ ಅಧಿಕವಾಗಿ ಕೊಟ್ಟು ಹೋಗಿದ್ದಾನೆ. ಮಾನವ ಶಕ್ತಿ ನಮಗೆ ಅಧಿಕವಾಗಿದೆ. ನಮ್ಮ ಅರಸೀಕೆರೆ ತಾಲೂಕು ಆಂಡಳ್ಳಿ ಗ್ರಾಮದಲ್ಲಿ ಮಸ್ಜಿದ್ ಸನ್ನಿಧ ಒಂದು ನೂತನವಾದಂತಹ ಪವಿತ್ರವಾದಂತಹ ಮಸೀದಿಗೆ ಇವತ್ತು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಪೂಜ್ಯ ಮಠದ ಗುರುಗಳ ಒಂದು ಹಾಗೂ ಗುರುಗಳ ಆಶೀರ್ವಾದದೊಂದಿಗೆ ಸ್ಥಳೀಯ ನಮ್ಮ ನಾಯಕರು ಶಾಸಕರ ಸಹ ಶ್ರೀಲಿಂಗಣ್ಣವರ ಹಾಗೂ ಮಾಜಿ ಸಚಿವರು, ರಾಜ್ಯ ಮುಖ್ಯಮಂತ್ರಿಗಳಂತಹ ನಾಯಕರಂತಹ ಇಬ್ರಾಹಿಂ ಸರ್ ಅವರ ನೇತೃತ್ವದಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. ಒಂದು ಪಾವಿತ್ರತೆಯ ಸಂಕೇತ. ಇವತ್ತು ಆ ಭಗವಂತ ಅಲ್ಲ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾವೆಲ್ಲ ಪ್ರಾರ್ಥಿಸೋಣ. ನಾವೆಲ್ಲ ಒಂದು ಸೌಹಾರ್ದತೆಯಲ್ಲಿ ಹೇಗೆ ಇವತ್ತು ನಾನು ಈಗ ಬಂದಾಗ ತುಂಬ ಖುಷಿಯಾದ ಸೌಹಾರ್ದತೆಯ ಸಂಕೇತ ಅಂತಲೇ ಹೇಳ್ಬೋದು ಮಸೀದಿಯನ್ನು. ಇದೇ ರೀತಿ ಮುಂದುವರಿಲಿ. ಎಲ್ಲ ಅಲ್ಪಸಂಖ್ಯಾತರ ಕ್ಷೇಮಾಭಿವೃದ್ಧಿಗೆ ಪ್ರಾಮಾಣಿಕವಾಗಿ ದುಡಿಯುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ, ಸಂಸದರಾಗಿ. ಜೊತೆಗೆ ಸರ್ಕಾರ ನಿಮ್ಗೆ ಗೊತ್ತಿರುವಂತೆ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸರ್ಕಾರ ನೇತೃತ್ವದ ಸರ್ಕಾರದಲ್ಲಿ ಇವತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಅಭಿವೃದ್ಧಿಗೆ ಹೆಚ್ಚು ಹಣವನ್ನು ಕೊಟ್ಟಿರುವಂಥ ಸರ್ಕಾರ ಅಂತ ನಮ್ಮ ಸರ್ಕಾರ. ಹಾಗಾಗಿ ಅದನ್ನು ಸದುಪಯೋಗ ಪಡಿಸಿಕೊಂಡು ನಾವು ಏನಿವತ್ತು ಅದ್ಭುತವಾದಂತಹ ಒಂದು ಪ್ರಾರ್ಥನೆ ಮಂದಿರವನ್ನು ಕಟ್ಟಿದ್ದೀರಿ. ಎಲ್ಲರಿಗೂ ಒಳಿತನ್ನು ಬಯಸಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇವತ್ತು ನಾನು ಶುಭ ನುಡಿಕೊಂಡು ಧನ್ಯವಾದಗಳು. ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ದೇಶದಲ್ಲಿ, ರಾಜ್ಯದಲ್ಲಿ ಜಾತೀಯತೆ ಪ್ರತಿ ಸಂದರ್ಭದಲ್ಲೂ ಸಹಿತ ಭಾಳ ಹೆಚ್ಚಾಗ್ತಾ ಇದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಭಾಳ ಜನ ಸ್ವಾಮೀಜಿಗಳನ್ನ ನೋಡಿದ್ದೀವಿ ನಾವು. ಎಲ್ಲ ಸಮಾಜದಲ್ಲೂ ಒಬ್ಬೊಬ್ಬರು ಸ್ವಾಮೀಜಿ, ಎಲ್ಲ ಸಮಾಜ. ಆದರೆ ಜಾತ್ಯತೀತ ಸ್ವಾಮೀಜಿಯವರು ಏನಾದ್ರು ಇದ್ದಾರೆ ಅಂದರೆ ಅದು ಕೋಡಿ ಶ್ರೀಗಳು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಸಹಿತ ಭಾರತ ದೇಶಕ್ಕೆ ಸಂದೇಶ ಕೊಡ್ತಕ್ಕಂಥ ಸ್ವಾಮೀಜಿ. ಇವತ್ತು ಮುಸಲ್ಮಾನ ಬಂಧುಗಳಿರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಎಲ್ಲ ವರ್ಗವನ್ನು ಪ್ರೀತಿಸ್ತಕ್ಕಂಥ ಸ್ವಾಮೀಜಿಯವರು ಕೋಡಿ ಶ್ರೀ. ಇವತ್ತು ನಾವು ಭಾಳಷ್ಟು ವಿಚಾರವನ್ನು ನೋಡ್ತಾ ಇದ್ದೀವಿ. ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಇವತ್ತಿನ ಪರಿಸ್ಥಿತಿಯನ್ನು ವೈವಿಧ್ಯ ಮತ್ತು ನೋಡಿದರೆ ನಾವು ಸಮಾಜ ರಾಜ್ಯದಲ್ಲಿ 21% ಎಲ್ಲ ಸಮಾಜಕ್ಕೆ ಹೊಂದ್ಕೊಂಡು ಹೋಗ್ತಿರ್ತಕ್ಕಂಥ ಸಮಾಜ ಏನಾದ್ರು ಇದೆ ಅಂದರೆ ಮುಸಲ್ಮಾನ ಸಮಾಜ. ಇವರು ಹಲವಾರು ಸಂದರ್ಭದಲ್ಲಿ ಭಾಳ ಗಟ್ಟಿಯಾಗಿ ನಿಂತ್ಕೊಂಡ್ರು. ಎಂತೆಂಥ ಸಂದರ್ಭಗಳು ಬಂದರೂ ಸಹಿತ ವಿಚಲಿತರಾಗಿದ್ದಾರೆ. ಇವರು ಈ ಸಮಾಜ, ಮುಸಲ್ಮಾನ ಸಮಾಜ ವೈವಿಧ್ಯತೆಯನ್ನು ಮರೆತು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವಿಚಾರದಲ್ಲಿ ಭಾಳ ವೈವಿಧ್ಯತೆ ಇರ್ತಕ್ಕಂಥ ರಾಜ್ಯ. ಅದನ್ನು ಭಾಳ ಮೇಲ್ಮಟ್ಟಕ್ಕೆ ಎತ್ತಿರತಕ್ಕಂಥದ್ದು. ಇನ್ನೊಂದು ಕಡೆ ಮನುವಾದ, ಇದರ ಒಳಗಡೆ ಈ ಪರಿಸ್ಥಿತಿಯಲ್ಲಿ ಬದುಕ್ತಕ್ಕಂಥದ್ದು, ಬದುಕನ್ನು ಕಟ್ಟಿರ್ತಕ್ಕಂಥದ್ದು ನಮ್ಮ ಮುಸಲ್ಮಾನ ಸಮಾಜ. ಅವರು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಕೊಡ್ತಕ್ಕಂಥದ್ದನ್ನು ಮಾಡಿದರೆ ಈ ಸಮಾಜ ಮುಂದೊಂದು ದಿವಸ ಒಂದು ಉತ್ತಮ ಸಮಾಜವಾಗಿ ಬೆಳೆಯುತ್ತೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಇವರಿಗೆ ಕಾಂಗ್ರೆಸ್ ಪಕ್ಷ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಇವರ ಪರವಾಗಿ ನಿಂತಿದ್ದೀವಿ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ತಿಳಿಸಲಿಕ್ಕೆ ಇಷ್ಟಪಡ್ತೀವಿ. ಎಲ್ಲ ಸಮಾಜದ ಜೊತೆ ಹೊಂದ್ಕೊಳ್ತಕ್ಕಂಥ ಸಮಾಜ ಇದೆ ಅಂದರೆ ಅದು ಮುಸಲ್ಮಾನ ಸಮಾಜ.
ನಾನು ಅದಕ್ಕೋಸ್ಕರಲೇ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ವೈವಿಧ್ಯತೆಗಳಿದ್ದರೆ ಹಲವಾರು ಘಟನಾವಳಿಗಳು ಹಿಂದೆ 2015ರಿಂದ ಆಚೆ ಇದ್ದಂಥ ಪರಿಸ್ಥಿತಿ, 15ರ ನಂತರ ಪರಿಸ್ಥಿತಿಗಳು ಭಾಳ ವಿಭಿನ್ನವಾಗಿ ಬಂದು ಇದರಲ್ಲಿ ಇವರೆಲ್ಲ ತಮ್ಮ ಜೀವನ ಮಾಡ್ತಕ್ಕಂಥದ್ದು, ವೃತ್ತಿ ಮಾಡ್ತಕ್ಕಂಥದ್ದು ಭಾಳ ಕಷ್ಟಕರವಾದಂಥ ದಿನಗಳನ್ನ ಕಳೆದಿದ್ದಾರೆ. ಎಲ್ಲವನ್ನು ಇವರು ಶಕ್ತಿಯುತವಾಗಿ ಮೊಹಮ್ಮದ್ ಪೈಗಂಬರ್ ಮೇಲೆ ನಂಬಿಕೆ ಇಟ್ಟು ಎಲ್ಲವನ್ನು ಸಹಿತ ಎದುರಿಸ್ಕೊಂಡು ಬಂದಿರತಕ್ಕಂಥ ಸಮುದಾಯ. ಅದರಿಂದ ಈ ಸಮುದಾಯ ಒಳ್ಳೆಯ ನಿಟ್ಟಿನಲ್ಲಿ ಶಾಂತಿಯುತವಾಗಿ ಹೋಗ್ತಾ ಇರ್ತಕ್ಕಂಥ ಸಮುದಾಯ ಏನಾದ್ರು ಇದೆ ಅಂತೇಳಿದ್ರೆ ಈ ಸಮುದಾಯ ಮಾತ್ರ. ಇಲ್ಲ ಅಂತೇಳಿದ್ರೆ ರಾಜ್ಯದಲ್ಲಿ ಶಾಂತಿ ಇಷ್ಟೊತ್ತಿಗೆ ಕದಡೋದು, ನೆಮ್ಮದಿ ಇರ್ತಿರ್ಲಿಲ್ಲ. ಇವೆಲ್ಲವನ್ನು ಕಾಪಾಡಿರ್ತಕ್ಕಂಥ ಸಮುದಾಯ ಮುಸಲ್ಮಾನ ಸಮುದಾಯ ಅಂತಕ್ಕಂಥದ್ದನ್ನು ನಾವು ಹೆಗ್ಗಳಿಕೆಯಿಂದ ಹೇಳ್ಬೋದು. ಸರ್ ಭಾರಿ ಖುಷಿ ಆಯಿತು ಸರ್ ನಮಗೆ ಮಸೀದಿ ನೋಡಿದ್ರೆ. ಅರೆ ನಾನು ದೇವರಲ್ಲಿ ಅಲ್ಲ ಅಂತ ಹೇಳಿ ಬೇಡ್ಕೊಂಡಿದ್ದೀನಿ ನಾನು ಇಲ್ಲಿ ಬಂದು. ನಮಗೆ ಗೊತ್ತಿರಲಿಲ್ಲ ಅದು. ಈ ಮಸೀದಿ ಒಳಗಡೆ ಯಾವತ್ತೂ ಹೋಗಿಲ್ಲ ನಾವು. ಇದೇ ಫಸ್ಟು, ಮೊದಲನೇ ಬಾರಿಗೆ ಬಂದಿದ್ದೀವಿ. ಅದೆಲ್ಲ ಹೇಳಿ ಸರ್, ಮೊದಲನೇ ಬಾರಿಗೆ ಬಂದಿದ್ದು ಫೀಲಿಂಗ್ ಇದೆಯಲ್ಲ? ಮೊದಲನೇ ಬಾರಿಗೆ ಬಂದಿದ್ದು ಭಾರಿ ಖುಷಿ ಆಯಿತು ನಮಗೆ. ಏನೋ ಒಂದು ನಮ್ಮ ಇದಕ್ಕೆ ಹೋಗ್ತೀವಿ ಹತ್ರ, ನಾವು ನಮ್ಮ ದೇವರಿಗೆ ಹೋಗ್ತೀವಿ, ಆ ಥರ ಒಂದು ವೈಕುಂಠ ಹೋದಂಗೆ ಆಗುತ್ತೆ. ಆ ಥರ ಮಾಡಿದ್ದಾರೆ. ಭಾರಿ ಖುಷಿ ಸರ್, ತುಂಬ ಧನ್ಯವಾದಗಳು. ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರು ಮತ್ತು ನಾವು ಇಲ್ಲಿ ಮಸೀದಿಯಲ್ಲಿ ಯಾವ ಕಾರಣಕ್ಕೆ ನಾವು ಓದಬೇಕಾದ್ರೆ 6-7ನೇ ಕ್ಲಾಸಿಂದ ಮಸೀದಿ ಒಳಗೆ ಆಚೆ ಬರ್ತದ್ದು. ಇವರು ಮುಸ್ಲಿಮ್ ಅನ್ನೋದು ಆದರೂ ನಮ್ಮನ್ನು ಭಾರಿ ಅಭಿಮಾನ ಕಾಣೋರು. ಅದರಿಂದ ನಮ್ಮ ಕೋಡಿಮಠ ಸ್ವಾಮಿಗಳು ನಾವು ಎಲ್ಲ ಜೊತೆಲೇ ಹೋಗಿದ್ದು. ಸ್ವಾಮೀಜಿಯರು ಅಲ್ಲವ, ಸ್ವಾಮೀಜಿಯರು ಬಂದು ಈ ಮಸೀದಿಲಿ ಈ ಥರ ಭಾಷಣ ಮಾಡಿದ್ದು ಭಾರಿ ಸಂತೋಷ ಆಯಿತು ನಮಗೆ. ನಮ್ಮ ಕರೀಂ ಸಾಹೇಬರು ಈ ರೀತಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಈ ಮಸೀದಿ ಈ ರೀತಿ ಕಟ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಇಲ್ಲೇ ನಾವು ಬಂದು ಹೋಗಿ ಮಾಡ್ತಾಯಿದ್ದು. ಈ ಮಸೀದಿ ನೋಡಿ ಭಾರಿ ಸಂತೋಷ ಆಯಿತು. ಎಲ್ಲರಿಗೂ ನಮಸ್ಕಾರ. ವಿಶೇಷತೆ ಏನಂತ ಹೇಳಿದರೆ, ನಾನು ಫಸ್ಟ್ ಆಫ್ ಆಲ್ ಈ ಕಮಿಟಿಯ ಪದಾಧಿಕಾರಿಗಳಿಗೆ ಒಂದು ಶುಕ್ರಿಯಾ ಧನ್ಯವಾದಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಬಹಳ ಕಾಲದಿಂದ, ಬಹಳ ಶ್ರಮದಿಂದ, ಬಹಳ ಒಂದು ತ್ಯಾಗದಿಂದ ಇಲ್ಲಿ ಮಸೀದಿ ಕಟ್ಟಿರುವಂಥದ್ದು ನಮಗೆಲ್ಲರಿಗೂ ಉದಾಹರಣೆ ಆಗಿದೆ. ಯಾಕೆ ಅಂತೇಳಿದ್ರೆ ಒಂದು ಸ್ವಲ್ಪ ಮನೆಗಳಿಗೆ ಮಾತ್ರ ಸೀಮಿತವಾಗಿರುವಂಥ ಒಂದು ಇದು. निकला था घर से अकेला राह मंजिल की तरफ, निकला था घर से अकेला राह मंजिल की तरफ, लोग जुड़ते गए कारवां बनता गया. ಈ ಮಾತಿಗೆ ಒಂದು ಉದಾಹರಣೆ ಮಾಡಿ ಕಮಿಟಿಯ ಸದಸ್ಯರುಗಳು ಮಾಡಿದ್ದಾರೆ. ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎರಡನೇ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ, ಇವತ್ತಿನ ಒಂದು ಇಲ್ಲಿ ಒಂದು ವಾತಾವರಣ, ಒಂದು ಮಸೀದಿ ದರ್ಶನ ಒಂದು ಕಾರ್ಯಕ್ರಮ ಇಟ್ಟಿದ್ರು. ಅದರಲ್ಲಿ ನಮ್ಮ ಪೂಜ್ಯ ಸ್ವಾಮೀಜಿಗಳು ಬಂದು ಉದ್ಘಾಟನೆ ಮಾಡಿರೋದು ಒಂದು ಈ ರಾಜ್ಯಕ್ಕೆ ಅಲ್ಲ, ಈ ದೇಶಕ್ಕೆ ಒಂದು ಸಂದೇಶ ಸಾರಿದ್ದಾರೆ. ನಮ್ಮ ಸ್ವಾಮೀಜಿಗಳು ಕೋಡಿಮಠ ಶ್ರೀಗಳು ಬಂದಿದ್ದರು. ಆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅವರ ಮಾತುಗಳು ಸೌಹಾರ್ದತೆಯ ಒಂದು ಸೌಹಾರ್ದತೆಯೇ ಸಾರಿ ಹೋಗಿದ್ದಾರೆ. ಎಲ್ಲ ಜನಾಂಗಕ್ಕೆ, ಎಲ್ಲ ವರ್ಗಕ್ಕೆ, ಎಲ್ಲ ಲಿಂಗಕ್ಕೆ, ಎಲ್ಲ ಧರ್ಮಕ್ಕೆ ಒಂಥರ ಒಂದು ನಮಗೆ ಎಲ್ಲ ಒಂಥರ ಉತ್ತೇಜ. ಇವತ್ತಿನ ಈ ವಾತಾವರಣ ನೋಡಿ, ಇಲ್ಲಿಂದ ಎಲ್ಲ ಚಿಕ್ಕ ಪುಟ್ಟ ರಾಜಕಾರಣಿಯಿಂದ ಹಿಡಿದು MLA ದೊಡ್ಡ ರಾಜಕಾರಣಿಗಳು ಸಮೇತ ಇಲ್ಲಿಗೆ ಬಂದಿದ್ರು. ಇವತ್ತು ಎಲ್ಲರೂ ನೋಡುವಾಗ ಎಲ್ಲ ಜಾತಿ ಧರ್ಮದವರಿಗೆ ಒಂಥರ ಇವತ್ತಿನ ವಾತಾವರಣ ನನಗೆ ಭಾಳ ಒಂದು ಖುಷಿ ತಂದಿದೆ, ಭಾಳ ಒಂದು ಇದು ತಂದಿದೆ. ಇಲ್ಲಿಯ ನನಗೆ ಜಾಸ್ತಿ ಮಾತ್ರ ಇಲ್ಲ, ಟೈಮ್ ಇಲ್ಲ, ಇಷ್ಟನ್ನು ನಾನು ಮುಗಿಸ್ತಾ ಇದ್ದೀನಿ. ಹೆಸರು ಪರಿಚಯ? ನಾನು ಸೈಯದ್ ಹಫೀಜ್ ಅಂತ, ಸಕಲೇಶ್ಪುರ ಮುನ್ನಾ PGD ಅಂತಾರೆ ನನಗೆ. ನಾನೊಬ್ಬ ಶುಂಠಿ ವರ್ತಕ. ಅವರು ಕುರುಬ ಸಮಾಜದ ಮುಖಂಡರು, ಸೊಸೈಟಿ ಸಹಕಾರ ಸಂಘದ ಅಧ್ಯಕ್ಷರು. ನಮ್ಮ ಕರೀಂ ಸಾಬ್ರು ಇದ್ದಾರಲ್ಲ, ಅವರು ನಮ್ಮೂರಿಗೆ ಭಾರಿ ಪರಿಚಯ. ಇಲ್ಲಿ ಅಕ್ಕಪಕ್ಕ ಎಲ್ಲ ಹಳ್ಳಿಗಳಿಗೂ ಅವರು ಭಾರಿ ಪರಿಚಯ. ಹಿಂದೂ ಮುಸ್ಲಿಮ್ ಅನ್ನೋದು ಭೇದ ಭಾವನೆ ಅವ್ರ ಹತ್ರ ಇಲ್ಲ. ಎಲ್ಲರನ್ನೂ ಒಂದೇ ಭಾವನೆಯಲ್ಲಿ ನೋಡ್ತಾರೆ. ನಾವೆಲ್ಲರೂ ಅಣ್ಣ ತಮ್ಮಂದಿರ ಥರ ಇದ್ದೀವಿ. ಇಲ್ಲಿ ಜಗದ್ಗುರುಗಳು ಕೋಡಿಮಠದ ಸ್ವಾಮಿಗಳು ಹೇಳಿದಂಗೆ ನಮ್ಮ ಆರನಹಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಐಕ್ಯತೆ ನಮ್ಮ ತಾಲೂಕಲ್ಲಿ, ನಮ್ಮ ತಾಲೂಕಲ್ಲೇ ಇದೆ ಬಿಡಿ. ಅದು ನಮ್ಮ ಎಲ್ಲೇ ಬೇರೆ ಏನೇ ಇರ್ಬೋದು, ನಮ್ಮ ಅರಸೀಕೆರೆಯಲ್ಲಿ ಮಾತ್ರ ನಮ್ಮ ಹಿಂದೂ ಮುಸ್ಲಿಮ್ಗಳು ನಾವೆಲ್ಲ ಭಾರಿ ಅನ್ಯೋನ್ಯವಾಗಿದ್ದೀವಿ. ನಮ್ಮಲ್ಲಿರ್ತಕ್ಕಂಥ ನಮ್ಮ ಟೀಮ್ ಎಲ್ಲರೂ ಒಳ್ಳೆ ಒಂದೊಂದು ಹುದ್ದೆಯಲ್ಲಿ ಇರ್ತಕ್ಕಂಥವ್ರೆ. ಅದೆಲ್ಲ ನಮ್ಮ ಶಿವಲಿಂಗೇಗೌಡರ ಆಶೀರ್ವಾದ. ಅದಕ್ಕೂ ಇಲ್ಲಿ ಬಾಂಧವ್ಯ ಚೆನ್ನಾಗಿದೆ. ಯಾವುದೇ ಒಂದು ಕೆಟಗರಿ ಬರಲಿ, ಮುಸ್ಲಿಮ್ಸ್ ಅಧ್ಯಕ್ಷರು ಆಗಿದ್ದಾರೆ, ಹಿಂದೂಗಳು ಆಗಿದ್ದಾರೆ, ಈ ಥರ ಎಲ್ಲರೂ ದಲಿತ ಮುಖಂಡರುಗಳು ಸಹ ಇಲ್ಲಿ ಅಧ್ಯಕ್ಷರುಗಳಾಗಿದ್ದಾರೆ. ನಮ್ಮ ಆರನಹಳ್ಳಿಲಿ ಸುಭಿಕ್ಷವಾಗಿ ಎಲ್ಲರಿಗೂ ಯಾವುದೇ ಭೇದ ಭಾವ ಇಲ್ಲದೆ ಒಗ್ಗಟ್ಟಾಗಿ ಹೋಗ್ತಿದ್ದೀವಿ. ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ಕರೀಂ ಸಾಬ್ರು. ಅವ್ರನ್ನ ನಾವು ಫಾಲೋ ಮಾಡ್ತೀವಿ. ಸ್ವಲ್ಪ ಅವರಲ್ಲಿ ಒಳ್ಳೆ ಗುಣಗಳಿದೆ. ಅವರು ಅದು ಇದು ಭೇದ ಭಾವ ಮಾಡಲ್ಲ. ಹಾಗಾಗಿ ಇಲ್ಲಿ ಅಧ್ಯಕ್ಷರು ಗುತ್ತಿಂಕೆರೆ ಹಾಗೂ ಭೂನ್ಯಾಯ ಮಂಡಳಿ
ನಿರ್ದೇಶಕರು ಅರಸೀಕೆರೆ. ನಮಗೆ ಹಿಂದೂ ಮುಸ್ಲಿಮು ಅಂತಂದರೆ ನಮಗೇನು ಅನ್ಸೋದಿಲ್ಲ ಈ ವ್ಯಾಪ್ತಿಲಿ. ಯಾಕಂತಲ್ಲ ಅಂದರೆ ಅವರು ನಾವು ಒಂದೇ ತ ಊಟ ಮಾಡ್ತೀವಿ ಕೆಲವು ಸರಿ, ಒಂದೇ ಸರಿ ವ್ಯಾಪಾರ ವಹಿವಾಟು ನಡೆಸ್ಬೇಕಾರೆ ತುಂಬ ಪ್ರೀತಿಯಿಂದ ವಹಿವಾಟು ನಡೆಸ್ತೀವಿ. ವ್ಯಾಪಾರದಲ್ಲಿ ಅವರು ನಮಗೆ ಸಹಭಾಗಿಗಳಾಗ್ತವೆ. ನಾವು ಬೆಳೀತಕ್ಕಂಥ ತರಕಾರಿ ಬೆಳೆ ಇರ್ಬೋದು, ಇನ್ನೊಂದಿರ್ಬೋದು, ಪ್ರತಿಯೊಂದರಲ್ಲೂ ಅವರು ನಮ್ಮ ಸಹಭಾಗಿತ್ವನ ಇದು ಮಾಡ್ತಾರೆ. ನಮ್ಗೆ ಆ ಭಾವನೆ ಇನ್ನೂ ಬಂದಿಲ್ಲ. ಇದು ಆರಳ್ಳಿಲಿ ಅಂತೂ ನಮ್ಮ ಕರೀಂ ಸಾಬ್ರು, ಅವ್ರ ಮಕ್ಕಳು, ಅವ್ರ ವ್ಯಾಪಾರ ವಹಿವಾಟು ಎಲ್ಲ ತುಂಬ ಇಷ್ಟವಾಗುತ್ತೆ. ಆಮೇಲೆ ಆರನಹಳ್ಳಿ, ಗುತ್ತಿನಕೆರೆ, ಕೋಡಿಮಠ, ಸುತ್ತಮುತ್ತ ಹಳ್ಳಿ ಏನಿರ್ಬೋದು, ಇಲ್ಲಿ ಆರಳ್ಳಿಲಂತೂ ಹಿಂದೂ ಮುಸ್ಲಿಮು ಅನ್ನೋದು ಭಾವನೆ ಯಾವತ್ತೂ ಬಂದಿಲ್ಲ, ಯಾವ ಕಾರಣಕ್ಕೂ ಬಂದಿಲ್ಲ. ಹಾಗಾಗಿ ಈ ನಮ್ಮ ಸಾಹೇಬರು ಮಸೀದಿ ಕರೆದು ನಮ್ಮನ್ನು ಸತ್ಕರಿಸಿದ್ದಕ್ಕೆ ಅವ್ರಿಗೆ ವಂದನೆಗಳನ್ನ ಹೇಳ್ತಾ ಹಿಂದೂ ಮುಸ್ಲಿಮ್ ಒಂದೇ ಅಂತ ನಾನು ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಮಸೀದಿ ನೋಡಿದಾಗ ತುಂಬ ಖುಷಿ ಆಯಿತು. ನಮ್ಮ ಸ್ವಾಮೀಜಿ, ನಮ್ಮ ಸಾಹೇಬರು ಮಸೀದಿ ಕರೆದು ನಮ್ಮನ್ನು ಸತ್ಕರಿಸೋದು ತುಂಬ ಖುಷಿ ಆಯಿತು. ಹಾರನಹಳ್ಳಿಯ ಎಲ್ಲ ಜನರಿಗೆ, ಬರೀ ಮುಸಲ್ಮಾನರಿಗೆ ಅಂತಲ್ಲ, ಎಲ್ಲ ಜನರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಒಂದು ವಿಶೇಷವಾಗಿ ಇಲ್ಲಿ ಹಾರನಹಳ್ಳಿ ಅಂದ ತಕ್ಷಣವೇ ನಮಗೆ ಜ್ಞಾಪಕ ಬರೋದು ಕೋಡಿಮಠ ಅಂತ. ಕೋಡಿಮಠದ ಸ್ವಾಮೀಜಿಗಳು ಯಾವಾಗಲೂ ಕೂಡ ಜನಪರವಾಗಿ ಮತ್ತು ಜಾತ್ಯತೀತವಾಗಿ ಇರ್ತಕ್ಕಂಥ ಒಬ್ಬ ವಿಶೇಷವಾದಂಥ ಗುರುಗಳು. ನಾನು ಒಂದು ಉದಾಹರಣೆಯನ್ನು ಹೇಳ್ತೀನಿ. ಬೇಲೂರಿನಲ್ಲಿ ದೇವಸ್ಥಾನದ ಹತ್ರ ಮುಸಲ್ಮಾನರಿಗೆ ವ್ಯಾಪಾರ ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಅಂತ ಒಂದು ಸಮಸ್ಯೆ ಪ್ರಾರಂಭ ಆದ ತಕ್ಷಣವೇ ಮೊದಲನೇದಾಗಿ ಸ್ಪಂದಿಸಿದ್ದು ಸ್ವಾಮಿಗಳು. ನಾವು ಬಂದು ಕೇಳಿದಾಗ ಅವ್ರು ಯಾವುದೇ ಮುಲಾಜಿ ನೋಡ್ದಲೆ ಆ ಸಭೆಗೆ ಬಂದು ಸಭೆಯನ್ನು ಉದ್ಘಾಟನೆ ಮಾಡಿ, ನಾನು ಯಾವಾಗಲೂ ಈ ದೇಶದ ಸಂವಿಧಾನದ ಪರವಾಗಿರ್ತೀನಿ, ಎಲ್ಲರ ಜೊತೆ ಇರ್ತೀನಿ ಅಂತೇಳಿ ಸಂದೇಶವನ್ನು ಹೇಳಿದ್ರು. ನಂತರ ಆ ಸಮಸ್ಯೆ ಬಗೆಹರಿತು. ಅದೇ ರೀತಿ ಅವರು ಈ ಮಸೀದಿಯನ್ನು ಉದ್ಘಾಟನೆ ಮಾಡಿರ್ತಕ್ಕಂಥದ್ದು. ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಅನುಮಾನ ಮತ್ತು ಅವಮಾನಕ್ಕೆ ಈಡಾಗಿರ್ತಕ್ಕಂಥ ಒಂದು ಸಮುದಾಯದ ಜೊತೆ ಈ ದೇಶವನ್ನು ನಡೆಸ್ತಾ ಇರ್ತಕ್ಕಂಥ, ನಾವು ಜಾತ್ಯತೀತರು, ನಾವು ಎಲ್ಲರ ಜೊತೆ ಸಮಾನರು ಅಂತೇಳಿ ಹೇಳ್ತಕ್ಕಂಥ ಒಬ್ಬ ಮಹಾನ್ ಸ್ವಾಮೀಜಿಯವರು ಉದ್ಘಾಟನೆಯನ್ನು ಮಾಡಿ ಒಂದು ವಿಶೇಷವಾದಂಥ ಪಂಕ್ತಿಯನ್ನು ಇವತ್ತು ಈ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಹಾಕಿದ್ದಾರೆ. ನಾನು ಅವರಿಗೆ ಧನ್ಯವಾದನ ಹೇಳ್ತೇನೆ. ಮತ್ತು ಮಸೀದಿ ಸಮಿತಿಯವರು ಒಂದು ವಿಶೇಷವಾಗಿ ಎಲ್ಲರನ್ನ ಸೇರಿಸಿ, ಎಲ್ಲರನ್ನ ಒಳಗೊಂಡಂತೆ ಈ ಉದ್ಘಾಟನೆಯನ್ನು ಮಾಡಿಸಿರ್ತಕ್ಕಂಥದ್ದು ಒಂದು ವಿಶೇಷವಾದಂಥದ್ದು. ಇದೇ ರೀತಿ ಎಲ್ಲ ಕಡೆಗಳಲ್ಲೂ ನಡೀಲಿ. ನಮ್ಮ ಕಡೆಯಿಂದನೇ ಸೌಹಾರ್ದತೆ ಪ್ರಾರಂಭ ಆಗಲಿ. ಯಾವತ್ತೂ ಕೂಡ ನಮ್ಮ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದಂಗೆ ನಾವೆಲ್ಲರೂ ಕೂಡ ಅಣ್ತಂದಿರು. ಈ ಮನುಷ್ಯತ್ವ ಕುಲಕ್ಕೆ ನಬಿಯಾಗಿ ಬಂದಂಥವ್ರು ಅವರು. ಅದನ್ನು ಸಾರ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ಶಾಂತಿ ಮತ್ತು ಸೌಹಾರ್ದತೆ ನಮ್ಮಿಂದ ಮುನ್ನೆಲೆಗೆ ಬರಲಿ ಅಂತಕ್ಕಂಥದ್ದೇ ಆಶಯ. ಅದನ್ನು ಇಲ್ಲಿ ಈಡೇರಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದ. ಇವತ್ತು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕೋಡಿಮಠ ಗ್ರಾಮಸ್ಥರು, ಹಾರನಹಳ್ಳಿ ಗ್ರಾಮಸ್ಥರು ಎಲ್ಲ ಸೇರಿ ಇವತ್ತು ಈ ದೇಶದಲ್ಲಿ ಒಂದು ದೊಡ್ಡ ಭಾವೈಕ್ಯತೆ ಮೆರೆದಿದ್ದಾರೆ. ಎಲ್ಲ ಹಿಂದೂ ಮುಸಲ್ಮಾನ್ ಸಮಾಜದವರೆಲ್ಲ ಸೇರಿ ಇವತ್ತೊಂದು ಮಸೀದಿ, ಒಂದು ದೇವಸ್ಥಾನದ ಎದುರುಗಡೆ ಮಸೀದಿ ಕಟ್ಟೋಕ್ಕೆ ಅವಕಾಶ ಮಾಡಿ ಇವತ್ತೊಂದು ಮಸೀದಿಯನ್ನು ಕಟ್ಟಿ ಈ ಗ್ರಾಮದ ಸ್ವಾಮೀಜಿಗಳಾದಂಥ ಸನ್ಮಾನ್ಯ ಪೂಜ್ಯರು ಅವರ ಹಸ್ತಪಕ್ಷದಿಂದ ಉದ್ಘಾಟನೆ ಮಾಡಿ ಇವತ್ತು ಶಾಸಕರು ಮತ್ತು ಕೇಂದ್ರ ಸಚಿವರಾದ ಇಬ್ರಾಹಿಂ ಸಾಬ್ರವ್ರಿಗೆಲ್ಲ ಕರೆಸಿ ಒಂದು ದೊಡ್ಡ ಜಾತ್ರೆ ಥರನೇ ಮಾಡಿ ಇವತ್ತೊಂದು ಮಸೀದಿ ಸಂಘ ಓಪನ್ ಮಾಡಿದ್ದಾರೆ. ನಾನು ಈ ಗ್ರಾಮಸ್ಥರಿಗೆ ಮತ್ತು ಈ ಸ್ವಾಮೀಜಿಗಳಿಗೆ ಮತ್ತು ಇವತ್ತು ಬಂದಿರತಕ್ಕಂಥ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಸಾಹೇಬ್ರು ನಮಗೆ ಬರೋಕ್ಕೆ ಹೇಳಿದ್ರು, ಒಂದು ಓಪನ್ ಇದೆ ಅಂತ ಬಂದಿದ್ವಿ, ನೋಡಿದ್ವಿ, ಊಟ ಮಾಡಿದ್ವಿ, ಬಂದು ಮಸೀದಿಯಲ್ಲಿ ನೋಡಿದ್ವಿ. ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಊಟನೂ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ನೋಡಿದ್ವಿ, ಚೆನ್ನಾಗಿ ಮಾಡಿದ್ದಾರೆ. ರಾಜು ಅಂತ. ಅಲ್ಲಿ ಕೃಷಿ ಪತ್ತಿನ ಸಹಕಾರ ಸಂಘ ನಿರ್ದೇಶಕರು, ಬಾಣಹಳ್ಳಿ ಗೇಟ್, ಗುತ್ತಿನಕೆರೆ ಗ್ರಾಮ. ನಾವು ಇಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಎರಡನ್ನೂ ಸಹ ಹಾರನಹಳ್ಳಿ ಗ್ರಾಮದಲ್ಲಿ ಪೂರೈಸಿದ್ದೀವಿ. ನಾವು ಮುಂಚೆಯಿಂದನೂ ಮುಸ್ಲಿಂ ಸಮಾಜದವ್ರು ಬೇರೆ ಅಲ್ಲ, ನಮ್ಮ ಸಮಾಜದವ್ರು ಬೇರೆ ಅಲ್ಲ, ಎಲ್ಲ ಒಂದೇ ಒಗ್ಗಟ್ಟಿಂದ ನಾವು ಇದು ಮಾಡ್ತಿದ್ದೀವಿ. ಅದರಲ್ಲೂ ನಮ್ಮ MLA ಶಾಸಕರು ಶಿವಲಿಂಗೇಗೌಡರು ಬಂದ ಮೇಲಂತೂ ಪೂರ ಹತ್ರದಿಂದ ಸರ್ವ ಜನಾಂಗದ ಶಾಂತಿಯ ತೋಟ ಹೆಂಗೆ ಮಾಡ್ತಾರೆ ಅದೇ ರೀತಿ ನಮ್ಮ ಶಿವಲಿಂಗೇಗೌಡರು ಎಲ್ಲ ಸಮಾಜದವರಿಗೂ, ಎಲ್ಲ ಸಮಾಜ ಬಂಧುಗಳಿಗೂ ಒಂದೊಂದು ಸಮುದಾಯ ಭವನ ಮಸೀದಿ ಕಟ್ಟೋದಾಗಲಿ ಅವರಿಗೆಲ್ಲ ತುಂಬ ಹೃದಯ ಸಹಕಾರ ಮಾಡಿದರೆ. ಅದರಂತೆ ನಮ್ಮ ಕರೀಂ ಸಾಬ್ರು ಸಹ ಹಾರನಹಳ್ಳಿ 2 ಮಸೀದಿ ಇದ್ದರೂ ಸಹ ನಮಗೂ ಒಂದು, ನಾವು ಸ್ವಲ್ಪ ಜನ ಇದ್ದರೂ ಸಹ ನಾವೊಂದು ಮಸೀದಿ ಮಾಡಬೇಕು ಅಂತ ಹೇಳಿ ಭಾಳ ಪರಿಶ್ರಮ ಪಟ್ಟು ಅದಕ್ಕೆ ರೂವಾರಿಗಳೇ ಅವರು ಮೂಲ ಕಾರಣನೇ. ಅವರು ಈ ಮಟ್ಟಕ್ಕೆ
ಮಸೀದಿಯನ್ನು ಮಾಡಿದ್ದಕ್ಕೆ ಆ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗಬೇಕು. ನಾವು ನಮ್ಮ ಇತಿಹಾಸದಲ್ಲೇ ಎಲ್ಲೂ ಸಮುದಾಯ ಮಸೀದಿಗಳಿಗೆ ಹೋಗಿರಲಿಲ್ಲ. ಇದೇ ಪ್ರಥಮ ಬಾರಿಗೆ ನಾವು ಇದೇ ಮೊದಲನೇ ನಾನು 55 ವರ್ಷ ಸರ್ವೀಸಲ್ಲಿ ಇವತ್ತೇ ಫಸ್ಟ್ ನಾನು ಮಸೀದಿ ಒಳಗೆ ಹೋಗಿದ್ದು. ಆ ಮಸೀದಿ ಒಳಗೆ ಹೋಗಿದ್ದು ನಾವು ನಮ್ಮ ಹಿಂದೂ ದೇವಾಲಯಗಳಿಗೆ ಎಷ್ಟು ಪ್ರೀತಿ ಭಕ್ತಿಯಿಂದ ನಮಸ್ಕರಿಸ್ತೀವೋ ಅಷ್ಟೇ ನನಗೆ ಅಲ್ಲಿ ಫೀಲ್ ಆಯಿತು. ಹಾಗಾಗಿ ನಮ್ಮನ್ನೆಲ್ಲ ಕರೆದು ಇದಕ್ಕೆಲ್ಲ ಇದು ಮಾಡಿದ್ದರಿಂದ ನಾವು ಈ ಮಸೀದಿ ಕಮಿಟಿಯವರಿಗೆ ಅಧ್ಯಕ್ಷರಿಗೆಲ್ಲ ತುಂಬ ಹೃದಯ ಧನ್ಯವಾದಗಳು. ಇಲ್ಲಿ ಹಾರನಹಳ್ಳಿಯಲ್ಲಿ ಇವತ್ತು ಒಂದು ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಭಾಳ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನಾವು ನಿಜಕ್ಕೂ ನಮಗೆ ನೋಡಬೇಕು, ಬೇರೆ ಕಡೆ ಎಲ್ಲೂ ಹೋಗಿರಲಿಲ್ಲ. ನಾವು ಹಿಂದೂ ದೇವಸ್ಥಾನಗಳಿಗೆ ಮಾತ್ರ ಹೋಗ್ತಿದ್ದು. ಇವತ್ತಿಲ್ಲಿ ಬಂದು ಒಳಗೆ ಬಂದು ನೋಡಿ ನಮ್ಗೆ ಎಷ್ಟು ಫೀಲ್ ಆಯಿತು ಅಂತಂದರೆ ನಮ್ಮ ದೇವಸ್ಥಾನಗಳಿಗೆ ಹೋದಷ್ಟೇ ಅಷ್ಟು ಫೀಲ್ ಆಯಿತು. ಅಷ್ಟು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಮತ್ತು ಇವರು ಅಷ್ಟೇ. ಮಾಜಿ ಅಧ್ಯಕ್ಷರು, ಅರಸೀಕೆರೆ ತಾಲೂಕು, ನಂದು ಕ್ಷೇತ್ರ ಬಂದು ಹಾರನಹಳ್ಳಿ. ನಾವು ಈ ಹಾರನಹಳ್ಳಿ ಕ್ಷೇತ್ರದಿಂದಲೇ ನಾನು ಸುಮಾರು 2-3 ಬಾರಿ ತಾಲೂಕ್ ಪಂಚಾಯತಿ ಸದಸ್ಯನಿಗೆ ಆಯ್ಕೆಯಾಗಿದ್ದೀನಿ. ಜೊತೆಗೆ ಈ ನಮ್ಮ ಹಾರನಹಳ್ಳಿ ಕ್ಷೇತ್ರ, ಹಾರನಹಳ್ಳಿಯಲ್ಲಿ ಇವತ್ತು ಅಕ್ಸಾ ಮಸೀದಿ ಇವತ್ತು ಉದ್ಘಾಟನೆ ಆಗ್ತಾಯಿದೆ. ಈ ಒಂದು ಮಸೀದಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಕೋಡಿಮಠದ ಪರಮ ಪೂಜ್ಯರಂಥ ಶಿವಾನಂದ ರಾಜೇಂದ್ರ ಮಹಾಸ್ವಾಮಿಗಳು, ಶಾಸಕರಾದಂಥ ಶಿವಲಿಂಗೇಗೌಡರು, ಮಾಜಿ ಸಚಿವರಾದಂಥ ಇಬ್ರಾಹಿಂ ಸಾಹೇಬರು ಹಾಗೂ ಈ ಭಾಗದ ಎಲ್ಲ ಹಿಂದೂಗಳು, ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ, ಜಿಲ್ಲಾ ಎಲ್ಲ ಬಾಂಧವ ಮುಖಂಡರುಗಳು ಈ ಒಂದು ಮಸೀದಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ತುಂಬ ಎಲ್ಲರಿಗೂ ಖುಷಿ ಆಯಿತು. ಇವತ್ತು ನಾವಿಲ್ಲಿ ಯಾವುದೇ ಮುಸ್ಲಿಮ್ಸು ಮತ್ತು ಹಿಂದೂ ಅಂತಕ್ಕಂಥ ಭಿನ್ನ ಭೇದ ಇಲ್ಲ, ನಾವೆಲ್ಲರೂ ಒಂದೇ ಅಂತ ಕಿತ್ಕೊಂಡಿದ್ದೀವಿ. ಜೊತೆಲಿ ಈ ಒಂದು ಇಲ್ಲಿರ್ತಕ್ಕಂಥ ನಮ್ಮ ಸಹೋದ್ಯೋಗಿಗಳು, ನಮ್ಮ ಸಹಪಾಠಿಗಳು, ಹಾರನಹಳ್ಳಿ ಇರ್ತಕ್ಕಂಥ ಮುಸಲ್ ಬಾಂಧವರು ಇರ್ಬೋದು, ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಮುಸಲ್ ಬಾಂಧವರು ನಾವು ಸಹಬಾಳ್ವೆಯಿಂದ ಜೀವನ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಯಾವುದೇ ಒಂದು ತಾರತಮ್ಯ ಆಗಲಿ, ಮೇಲು ಕೀಳು ಅಂತಕ್ಕಂಥ ಒಂದು ಭಿನ್ನ ಬಾಂಧವ ನಾವು ನೋಡಿಲ್ಲ, ಕಾಣ್ತಲೂ ಇಲ್ಲ. ಇವತ್ತು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಇವತ್ತು ಹಾರನಹಳ್ಳಿ ಗ್ರಾಮದಲ್ಲಿ ಒಂದು ಅರ್ಥಪೂರ್ಣವಾದಂಥ ಒಂದು ಮಸೀದಿ ಉದ್ಘಾಟನೆ ಆಗಿದೆ. ಒಂದು ಉದ್ಘಾಟನೆ ಧಾರ್ಮಿಕ ಒಂದು ಸಂಕೇತ. ಇವತ್ತು ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಅಂತಕ್ಕಂಥ ಒಂದು ನಮ್ಮ ಭಾರತ ಇತಿಹಾಸದಲ್ಲಿ ನಾವೆಲ್ಲರೂ ಒಂದು ಅಂತಕ್ಕಂಥ ಒಂದು ಮನೋಭಾವದಿಂದ ನಾವು ಇವತ್ತು ಉದ್ಘಾಟನಾ ಕಾರ್ಯಕ್ರಮ ಬಂದು ಭಾಗವಹಿಸಿದ್ವು. ನಮಗೆ ತುಂಬ ಖುಷಿ ಆಯಿತು, ಸಂತೋಷನೂ ಆಯಿತು. ಜೊತೆಗೆ ಈ ರೀತಿ ನಾವು ಯಾವುದೇ ಒಂದು ತಾರತಮ್ಯ ಇಲ್ಲದಂತಕ್ಕಂಥ ಕಾರ್ಯಕ್ರಮ ಭಾಗವಹಿಸಿದರೆ ನಮ್ಮ ಮನಸ್ಸಿಗೆ ಶಾಂತಿ ಸಿಗ್ತದೆ. ಮತ್ತು ಯಾರಲ್ಲೇ ಇವತ್ತು ದ್ವೇಷಗಳು ಮರೆತು ಹೋಗ್ತವೆ, ಈ ಒಂದು ಪ್ರೀತಿ ಹೆಚ್ಚಾಗ್ತದೆ. ಅಂಥ ಒಂದು ಸಹಬಾಳ್ವೆ ಇರ್ತಕ್ಕಂಥ ಈ ಒಂದು ಮಸೂದಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋದಕ್ಕೆ ನಾವು ತುಂಬ ಖುಷಿಯಾಗಿದ್ದೀವಿ. ಜೊತೆಗೆ ಚಿರಋಣಿಯಾಗಿರ್ತೀವಿ. ಯಾಕೆಂದರೆ ಈ ಭಾಗದಲ್ಲಿ ಸಾಕಷ್ಟು ಜನ ಮುಸಲ್ಮಾನರು ಮುಖಂಡರುಗಳಿದ್ದಾರೆ. ಅವರೆಲ್ಲರೂ ನಮ್ಮನ್ನು ಪ್ರೀತಿಯಿಂದ ಆಹ್ವಾನ ಮಾಡ್ತಾರೆ. ಯಾವುದೇ ಕಾರ್ಯಕ್ರಮ ಇರ್ಬೋದು, ಯಾವುದೇ ಒಂದು ಧಾರ್ಮಿಕ ಸಮಾರಂಭ, ನಮ್ಮನ್ನೆಲ್ಲನೂ ನಾವೆಲ್ಲ ಹಿಂದೂಗಳು. ಇವತ್ತು ನೋಡಿ, ನಾವಿಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳು, ನಾವೆಲ್ಲ ಹಿಂದೂಗಳೆಲ್ಲ ಬಂದು ಭಾಗವಹಿಸಿದ್ರೆ ಇಲ್ಲಿ ಐಕ್ಯತೆ ಇದೆ, ಭಾವನೆ ಇರ್ತಕ್ಕಂಥ ಒಂದು ಐಕ್ಯತೆ ಇರ್ತಕ್ಕಂಥ ಒಂದು ಸಂದೇಶವನ್ನು ಈ ಮುಖಾಂತರ ನಾನು ಕೊಡಲಿಕ್ಕೆ ಬಯಸ್ತಿದ್ದೀನಿ. ಕಟ್ಟಕ್ಕೋಸ್ಕರ ತುಂಬ ಪ್ರಯತ್ನ ಮಾಡಿ ನಾವು ನಮ್ಮ ಕುಟುಂಬ ಒಂದು 30-32 ಮನೆಯವರು ನಾವು ತುಂಬ ಸ್ಟ್ರಗಲ್ ಅಂತ ಹೇಳಿದ್ರೆ ರಾತ್ರಿಯಾಗಲೂ ಕಷ್ಟಪಟ್ಟು ವರದೆ ತಿಂದು ಎಲ್ಲ ಮಾಡಿ, ಎಲ್ಲ ಸಣ್ಣ ಪುಟ್ಟ ಕೈಯವರು ನಾವು, ಯಾರೂ ದೊಡ್ಡ ಕೈ ಇರಲ್ಲ, ಎಲ್ಲ ವರ್ಗ ತಾಂಬಿಟ್ಟು ಜನಕ್ಕೆಲ್ಲ ತಾಂಬಿಟ್ಟು ಮಾಡೋ ತನಕ ತುಂಬ ಶ್ರಮಪಟ್ಟು ದುಡ್ಡಿಗೋಸ್ಕರ ಮಂಗಳೂರಿಗೆ ಹೋದು. ಮಂಗಳೂರಿಂದ ಕಾರ್ ಆಕ್ಸಿಡೆಂಟ್ ಆಯಿತು. ಅಲ್ಲಿ ಆಕ್ಸಿಡೆಂಟ್ ಆಗಿ ಉಳಿದಿದ್ದ ಹೆಚ್ಚು ನಾವು. ಅಂಥದ್ರಲ್ಲಿ ಬಂದು ಎಲ್ಲ ಭಗವಂತ ನಮ್ಮೆಲ್ಲ ಎಲ್ಲರಿಗೂ ನಮಗೆ ತೊಗೊಂಡು ಇಲ್ಲಿ ತನಕ ತಗೊಂಬಂದಿದ್ದೀವಿ. ಎಲ್ಲ ನಮ್ಮ ಕಮಿಟಿಯವರು, ನಮ್ಮ ಸದಸ್ಯರು ಎಲ್ಲ ಸೇರಿ ಒಗ್ಗೂಟಾಗಿ ಎಲ್ಲ ಮಾಡಿ ಎಲ್ಲರೂ ಅದಕ್ಕೆ ನಮಗೆ ಹಣ ಸಹಕಾರ ಮತ್ತು ಎಲ್ಲ ಕೆಲಸದಿಂದ ಎಲ್ಲ ರೀತಿಯಿಂದ ನಮಗೆ ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ನಮ್ಮ ಕಮಿಟಿಗೆ ನಾನು ವಂದನೆ ಮಾಡಿ ಎಲ್ಲರಿಗೂ ನಾನು ನಮಸ್ಕಾರವನ್ನು ಹೇಳಿ ನಾನು ಬಯಸ್ತೇನೆ. ಮಸೀದಿ ಕಟ್ಟಿರೋದು ನಮಗೂ ತುಂಬಾ ಸಂತೋಷ ಆಗಿದೆ. ಈಗ ನಾವು ಹಿಂದೂಗಳಾದ್ರೂ ನಾವು ನಮ್ಮ ಮುಸ್ಲಿಂ ಬಾಂಧವರೆಲ್ಲ ಅಣ್ತಮ್ಮರಂಗಿದ್ದೀವಿ. ನಮ್ಮಲ್ಲಿ ಯಾವುದೇ ರೀತಿ ಸಂಘರ್ಷಗಳಿಲ್ಲ. ನಾವು ಎಲ್ಲದಕ್ಕೂ ಅವರು ನಮಗೆ ಸಹಕಾರ ಕೊಡ್ತಾರೆ, ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ. ನಮ್ಮಲ್ಲಿ ಯಾವುದೇ ರೀತಿ ಕಿತ್ತಾಟಗಳಿಲ್ಲ, ಎಲ್ಲ ಅಣ್ತಮ್ಮರಂಗಿದ್ದೀವಿ. ಇದೇ ರೀತಿ ನಾವು ಅಂತಲ್ಲ, ನಮ್ಮ ದೇಶದಲ್ಲಿರೋರು ಎಲ್ಲರೂ ಇದೇ ರೀತಿ ಹೊಂದ್ಕೊಂಡು ಹೋಗ್ಬೇಕು ಅನ್ನೋ ನಮ್ಮ ಆಸೆ. ಮಸೀದಿ ಒಳಗಡೆ ನಾವು ಹೋಗಿದ್ವಿ, ಪ್ರಾರ್ಥನೆ ಮಾಡ್ತಾಯಿದ್ರು, ನಾವು ಪ್ರಾರ್ಥನೆ ಮಾಡಿದ್ವಿ. ದೈವ ಎಲ್ಲರಿಗೂ ಚೆನ್ನಾಗಿರಲಿ, ಮಳೆ ಬೆಳೆ ಸುಭಿಕ್ಷವಾಗಿರಲಿ, ಎಲ್ಲದೂ ಚೆನ್ನಾಗಾಗಲಿ ಅಂತೇಳಿ ಅಂತ ನಾವು ಪ್ರಾರ್ಥನೆ ಮಾಡಿದ್ವಿ. ತುಂಬ ಸಂತೋಷ ಆಯಿತು. ಮಸೀದಿ ತುಂಬ ಚೆನ್ನಾಗಿದೆ. ಅಲ್ಪ ಕಾಲದಲ್ಲಿ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನು ಅರ್ಜೆಂಟಾಗಿ ಏನು ಮಾಡಿಲ್ಲ, ಎಲ್ಲ ಫಿನಿಶ್ ಆಗಿದೆ, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ಬಾಬು ಅಂತೇಳಿ ಕಟ್ಟಿದ್ದಾರೆ. ಸೌಹಾರ್ದಯುತವಾಗಿ ಮುಂದೆ ನಡ್ಕೊಂಡು ಹೋದರೆ ತುಂಬ ಒಳ್ಳೆಯದು ಅಷ್ಟೇ. ಎಲ್ಲರೂ ಒಂದೇ ಅನ್ನೋ ಮನೋಭಾವದಲ್ಲಿ ಮುಂದುವರ್ಸ್ಕೊಂಡು ಹೋದರೆ
ತುಂಬ ಈ ಒಳ್ಳೆಯದು. ಹಿಂದೆ ನೀವು ಯಾವುದು ಮಸೀದಿ ಇಲ್ಲ, ಎಲ್ಲೂ ನಾವು ಇದುವರೆಗೂ ಎಲ್ಲೂ ಹೋಗಿರಲಿಲ್ಲ. ನಮ್ಮ ಸ್ನೇಹಿತರು ಇವರು ಅಬು ಅಂತ, ಅವರು ಇನ್ವೈಟ್ ಮಾಡಿದ್ರು, ಅದಕ್ಕೋಸ್ಕರ ನೋಡೋಣ ಅಂತ ಬಂದ್ವಿ. ಚೆನ್ನಾಗಿದೆ, ಚೆನ್ನಾಗಿ ಕಟ್ಟಿದ್ದಾರೆ. ಮಸೀದಿ ಬಾರಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋ ಭೇದ ಭಾವ ಇಲ್ಲ, ಅಷ್ಟು ಚೆನ್ನಾಗಿ ಕಂಡ್ರು. ಊಟ ಮತ್ತೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಎಲ್ಲ ಒಳ್ಳೆ ಬಾಣ್ಕೆಲಿ ಎಲ್ಲ ಅವರು ಇದೆಲ್ಲ ಸ್ವಲ್ಪ ಕುಲಬಾಂಧವರೆಲ್ಲ ಸೇರಿ ಚೆನ್ನಾಗಿ ಮಾಡಿ ಎಲ್ಲ ಭಾರಿ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ. ನೋಡೋಕ್ಕೆಲ್ಲ ಚೆನ್ನಾಗಿದೆ ಮಸೀದಿ, ಸೂಪರ್. ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ, ಈ ಅಲ್ಲಿ ಒಂದು ಸೈಡ್ ರೋಡೆಲ್ಲ ತಿರುಗಿದ್ದೀವಿ, ಇವಾಗ ಭಾರಿ ಚೆನ್ನಾಗೈತಿ. ಒಳಗಡೆ ಎಲ್ಲ ಟೀಕು ಡೋರ್ಗಳು ಎಲ್ಲ ಭಾರಿ ಚೆನ್ನಾಗಿ ಮಾಡ್ಯಾರ. ನಿಂತ್ಕೊಂಡು ನೋಡೋಣ ಅಂತ ಜಾಗ ಚೆನ್ನಾಗಿದೆ. ಥ್ಯಾಂಕ್ ಯು.